Problems on tabulation. First problem, present the following information in a statistical table. Present the following information in a statistical table. In the year 1991, there were 200 banks, out of which 50 were private banks. In these 50 banks, 10 had ATM facility and none of the nationalized banks had this facility. In the year 2001, there was an increase of 50 banks in the private sector and total number of banks was 275. 20 nationalized banks had ATM facility and 75 private sector banks had this facility. ಇದು ಪ್ರಾಬ್ಲಮ್. ಇದನ್ನು ಟ್ಯಾಬುಲರ್ ಫಾರ್ಮ್ ಅಲ್ಲಿ ನಾವು ಬರೀಬೇಕು, ಟೇಬಲ್ ಮಾಡಬೇಕು. ಇದಕ್ಕೆ ನೋಡಿ, ಇಲ್ಲಿ ಏನು ಹೇಳಿದಾನೆ, ಟೋಟಲ್ 200 ಬ್ಯಾಂಕ್ಸ್ ಅಂದ. ಈ ಬ್ಯಾಂಕ್ಸ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಇದೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇದೆ. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂದ್ರೆ ಪಬ್ಲಿಕ್ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್ ಅಂಡ್ ಪಬ್ಲಿಕ್ ಬ್ಯಾಂಕ್ಸ್ ಎರಡಾಯಿತು. ಮತ್ತೆ ಪ್ರೈವೇಟ್ ಬ್ಯಾಂಕ್ಸ್ ಹ್ಯಾವಿಂಗ್ ATM ಫೆಸಿಲಿಟಿ, ಪಬ್ಲಿಕ್ ಬ್ಯಾಂಕ್ಸ್ ಹ್ಯಾವಿಂಗ್ ATM ಫೆಸಿಲಿಟಿ. ಮೊದಲನೇದಾಗಿ ಎರಡು ಕ್ಲಾಸಿಫಿಕೇಶನ್, ಒಂದು ಪ್ರೈವೇಟ್ ಬ್ಯಾಂಕ್, ಇನ್ನೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಪಬ್ಲಿಕ್ ಬ್ಯಾಂಕ್. ಎರಡನೇದಾಗಿ ATM ಫೆಸಿಲಿಟಿ, ನಾನ್ ATM ಫೆಸಿಲಿಟಿ, ದಟ್ ಈಸ್ ವಿತೌಟ್ ATM, ವಿತ್ ATM, ವಿತೌಟ್ ATM. ಮತ್ತು 2 ವರ್ಷ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, 1991, 2001. 1991 ನಲ್ಲಿ ಎಷ್ಟು ಪ್ರೈವೇಟ್ ಬ್ಯಾಂಕ್ ಇತ್ತು, ಎಷ್ಟು ಪಬ್ಲಿಕ್ ಬ್ಯಾಂಕ್ ಇತ್ತು, ಎಷ್ಟು ATM ಫೆಸಿಲಿಟಿ ಇತ್ತು, ಎಷ್ಟು ATM ಫೆಸಿಲಿಟಿ ಇದ್ದಿಲ್ಲ. ಅದೇ ರೀತಿ 2001 ನಲ್ಲಿ ಎಷ್ಟು ಪ್ರೈವೇಟ್ ಬ್ಯಾಂಕು, ಎಷ್ಟು ಪಬ್ಲಿಕ್ ಬ್ಯಾಂಕು, ಎಷ್ಟರಲ್ಲಿ ATM ಫೆಸಿಲಿಟಿ ಇತ್ತು, ಎಷ್ಟರಲ್ಲಿ ATM ಫೆಸಿಲಿಟಿ ಇದ್ದಿಲ್ಲ. ನೋಡಿ, ನೀವು ಟೇಬಲ್ ಮಾಡೋಕೆ ಮುಂಚೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ನೀವು ತಿಳ್ಕೊಳ್ಬೇಕು. 2 years ಆರ್ ಗಿವನ್, 1991, 2001. ದೆನ್ ಪ್ರೈವೇಟ್ ಬ್ಯಾಂಕ್, ಪಬ್ಲಿಕ್ ಬ್ಯಾಂಕ್, ವಿತ್ ATM ಫೆಸಿಲಿಟಿ, ವಿತೌಟ್ ATM ಫೆಸಿಲಿಟಿ. ಇದಕ್ಕೆ ಏನು ಟೈಟಲ್ ಕೊಡ್ತೀರಾ ಟೇಬಲ್ಗೆ? ಬಾರಿ, ಟೈಟಲ್ ಆಫ್ ದಿ ಟೇಬಲ್, ಟೇಬಲ್ ಶೋಯಿಂಗ್, ಬುಕ್ಕು ನಲ್ಲಿ ಬರ್ಕೊಳ್ಳಿ, ಟೇಬಲ್ ಶೋಯಿಂಗ್ ಸೆಕ್ಟಾರ್, ಅಂದ್ರೆ ಪ್ರೈವೇಟ್ ಸೆಕ್ಟಾರ್ ಅಂಡ್ ಪಬ್ಲಿಕ್ ಸೆಕ್ಟಾರ್, ಸೆಕ್ಟಾರ್ ವೈಸ್ ಬ್ಯಾಂಕ್ಸ್ having ATM and non-ATM ಅಥವಾ sector wise banks having ATM facility, ಈ ತರ ಬರ್ಕೊಳ್ಳಿ, sector wise having ATM facility for 1991 and 2001. Table showing sector-wise banks having ATM facility for 1991 and 2001. Title of the table ಬರೀರಿ. ಏನು ಹೇಳಿ? Table showing sector-wise banks having ATM facility for 1991 and 2001. 1991, 2001.
private sector, public sector, total 1991 ನಲ್ಲಿ ಪ್ರೈವೇಟ್ ಸೆಕ್ಟರ್ ಎಷ್ಟಿತ್ತು, ಪಬ್ಲಿಕ್ ಸೆಕ್ಟರ್ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಷ್ಟಿತ್ತು, ಟೋಟಲ್ ಎಷ್ಟು. 2001 ನಲ್ಲಿ ಅದೇ ರೀತಿ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಟೋಟಲ್. ಇಲ್ಲಿ ಫೆಸಿಲಿಟಿ ಅಥವಾ ಇದನ್ನ ಈ ತರ ಬರೀಬಹುದು ನಾವು, ಫೆಸಿಲಿಟಿ ಈ ಕಡೆ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಟೋಟಲ್, ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಟೋಟಲ್, ಫೆಸಿಲಿಟಿ ವಿತ್ ATM, without ATM, total. ನೋಡಿ 2 years 1991 2001 private sector, public sector, with ATM, without ATM. Table ಈ ತರ. Title of the table ಏನು, table showing sector wise banks having ATM facility for 1991 and 2001. ನೋಡಿ ಪ್ರಾಬ್ಲಮ್ ಒಂದು ಸ್ವಲ್ಪ ನೋಡಿ. There in the year 1991, ನೋಡಿ, in the year 1991 there were 200 banks. In the year 1991 there were 200 banks. 1991 ನಲ್ಲಿ 200 banks ಇತ್ತು. That includes private sector banks, public sector banks. Total banks 200. Private sector, public sector, with ATM facility, without ATM facility, total banks were 200. Total column 1991, total banks were 200. Out of which 50 were private banks. ಈ 200 ರಲ್ಲಿ private banks ಎಷ್ಟಪ್ಪ ಅಂದ್ರೆ 50. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ 50, 200 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ 50 ಆದರೆ ಪಬ್ಲಿಕ್ ಸೆಕ್ಟರ್ 200 50. ಔಟ್ ಆಫ್ 200 ಅಲ್ಲಿ 50 ಹೋದರೆ 150 ಪಬ್ಲಿಕ್ ಸೆಕ್ಟರ್. ನೆಕ್ಸ್ಟ್, in these 50 ಬ್ಯಾಂಕ್ಸ್, ಈ 50 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ, in these 50 banks 10 had ATM facility. In these 50 private sector banks, 10 had ATM facility. 50 ರಲ್ಲಿ ATM facility 10 ಬ್ಯಾಂಕ್. In the year 1991 there were 50 private banks. In these 50 banks 10 had ATM facility. 10 bank ಗೆ ATM facility ಇದೆ. And none of the nationalized banks had this facility. 1991 ನಲ್ಲಿ ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ATM facility ಇದ್ದಿಲ್ಲ. No bank in public sector had ATM facility in 1991. Public sector dash. Public sector no ATM facility in 1991.
ಇದು 1991ಗೆ ಸಂಬಂಧಪಟ್ಟಂಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಒಟ್ಟು ಬ್ಯಾಂಕ್ಸ್ 200, ಅದರಲ್ಲಿ ಪ್ರೈವೇಟ್ ಸೆಕ್ಟಾರ್ 50. ಈ 50ರಲ್ಲಿ 10ಕ್ಕೆ ATM ಫೆಸಿಲಿಟಿ ಇತ್ತು. ಇಷ್ಟು ಮಾತ್ರ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. 200 ಟೋಟಲ್ ಬ್ಯಾಂಕ್ಸ್ ಅಲ್ಲಿ 50 ಪ್ರೈವೇಟ್ ಸೆಕ್ಟಾರ್ ಆದರೆ ಉಳಿದಿದ್ದು 150 ಪಬ್ಲಿಕ್ ಸೆಕ್ಟಾರ್. ಮೊದಲನೇದು, ಔಟ್ ಆಫ್ 50 ಪ್ರೈವೇಟ್ ಬ್ಯಾಂಕ್ಸ್, 10 had ATM facility, 40 had without ATM facility. ಆಮೇಲೆ ಔಟ್ ಆಫ್ 150 ಪಬ್ಲಿಕ್ ಬ್ಯಾಂಕ್ಸ್, 0 ಬ್ಯಾಂಕ್ಸ್ ಹ್ಯಾಡ್ ATM ಫೆಸಿಲಿಟಿ ಡ್ಯಾಶ್. ಅಂದರೆ ಎಂಟೈರ್ 150 ಬ್ಯಾಂಕ್ಸ್ ವಿತೌಟ್ ATM ಫೆಸಿಲಿಟಿ. Total ATM facility banks 10 plus 0 10. Total non-ATM facility without ATM facility 40 plus 150 190. 40 plus 150 190. This is for 1991. Coming to 2001. Nodi, in the year 2001 there was an increase of 50 banks in the private sector. In the year 2001, nodi, in the year 2001 there was an increase of 50 banks. There was an increase of 50 banks in the private sector. Private sector ಅಲ್ಲಿ 50 ಬ್ಯಾಂಕ್ಗಳು ಜಾಸ್ತಿ ಆಗಿದೆ 1991ಗೆ ಕಂಪೇರ್ ಮಾಡಿದರೆ. 1991 ನಲ್ಲಿ 50 ಬ್ಯಾಂಕ್ಸ್ ಇತ್ತು, 2001 ನಲ್ಲಿ 50 ಜಾಸ್ತಿ ಆಗಿದೆ. 50 plus 50 100 private sector banks in 2001. Next, and total number of banks was 275. 50 ಪ್ರೈವೇಟ್ ಬ್ಯಾಂಕ್ ಜಾಸ್ತಿ ಆಗಿದೆ. ಟೋಟಲ್ ನಂಬರ್ ಆಫ್ ಬ್ಯಾಂಕ್ಸ್ ಇನ್ 2001, ಟೋಟಲ್ ನಂಬರ್ ಆಫ್ ಬ್ಯಾಂಕ್ಸ್ ಇನ್ 2001 is 275. In 1991 it was 200. In 2001 it is 275 total banks. Amen. 20 nationalized banks had ATM facility. 20 nationalized banks had ATM facility. Andre 20 public sector banks had ATM facility. 20 public sector banks had ATM facility. 20 public sector banks had ATM facility. And 75 private sector banks, 75 private sector banks had this facility. 75 private sector banks had this facility. Private sector banks 75. This is the information given. Ivaga nodi, out of 275 total banks, 100 private sector, 175 public sector. Out of 175 with ATM facility, 100 ಅಲ್ಲಿ 75 ಹೋದ್ರೆ 25 without ATM facility. Out of 175, 20 with ATM facility, 155 without ATM facility. 175 ಅಲ್ಲಿ 20 ಹೋದ್ರೆ 155. Now total 70 plus 20 plus 75 95. 5 5 10, 5 1 6 6 2 8 180 without ATM facility. ಈ ರೀತಿ ಟೇಬಲ್ ಅನ್ನು ನಾವು ಪ್ರಿಪೇರ್ ಮಾಡಬೇಕು. ಅರ್ಥ ಆಯ್ತಾ?